ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮೈಸೂರಿನ ಮಗಳು ಗೀತಾ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ನಾವು ಮಾಡೋಣ ಕಡಲೆ ಹಿಟ್ಟು. ಬರೀ ಕಡಲೆ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟಲ್ಲ, ಅದಕ್ಕೆ ಏನೇನ್ ಹಾಕ್ಬೇಕು, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮುಖದ ಕಾಂತಿ ಹೆಚ್ಚಾಗ್ಲಿ ಅಂತ ಮಾಡ್ತಾ ಇರೋದು. ಅದು ಪಿಂಪಲ್ ಆಗ್ಲಿ ಮತ್ತೆ ಬಂಗ ಆಗ್ಲಿ ಅದೆಲ್ಲ ಹೋಗುತ್ತೆ. ಎಲ್ಲ ಟ್ರೈ ಮಾಡಿ ಚೆನ್ನಾಗಿದೆ. ಅದರಿಂದ ನಾನು ಇವತ್ತು ನಿಮ್ಗೆಲ್ಲ ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ, ಇವತ್ತು ನಾನು ಏನೇನ್ ಹಾಕ್ತಾ ಇದೀನಿ ತೋರಿಸ್ತೀನಿ. ಸಾರಿ, ಹಾಕಿರೋದು ರೆಕಾರ್ಡ್ ಆಗಿಲ್ಲ, ವಿಡಿಯೋ ಆನ್ ಆಗಿದೆ ಅಂತ ತೋರಿಸಿಲ್ಲ ನಾನು. ನೋಡಿ, ಮಸೂರ್ ದಾಲ್ ಹಾಕ್ತಾ ಇದ್ದೀನಿ. ಮಸೂರ್ ದಾಲ್ ಅರ್ಧ ಕೆಜಿ ಹಾಕ್ತಾ ಇದ್ದೀನಿ. ಇದನ್ನ ಮೈಸೂರು ಬೇಳೆ ಅಂತ ಹೇಳ್ತಾರೆ. ಕಡಲೆಬೇಳೆ ನೋಡಿ ಮಿಕ್ಸ್ ಆಗೋಗಿದೆಲ್ಲ. ಕಡಲೆಬೇಳೆ ಕಾಲ್ ಕೆಜಿ ಹಾಕ್ತಾ ಇದ್ದೀನಿ. ಹಸಿರು ಕಾಳು ಕಾಲ್ ಕೆಜಿ ಹಾಕ್ತಾ ಇದ್ದೀನಿ. ಮಸೂರ್ ದಾಲು ಸ್ಕಿನ್ಗೆ ತುಂಬಾ ವೈಟ್ನೆಸ್ ಕೊಡುತ್ತೆ, ತಲೆಗಳೆಲ್ಲ ತೆಗೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಬೀಸ್ಕೊಂಡು ಬರೋಣ. ನೋಡಿ, ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿರೋಂಥ ಐಟಮ್ಗಳನ್ನೆಲ್ಲ ಮಿಷಿನ್ ಅಲ್ಲಿ ತಗೊಳಲ್ಲ, ಯಾಕೆಂದ್ರೆ ಅಕ್ಕಿ ಬೇಳೆ ಎಲ್ಲ ಬೀಸೋದ್ರಿಂದ ಇದು ಯಾವ್ದನ್ನು ಮಿಷಿನ್ಗೆ ಹಾಕ್ಸ್ಕೊಳಲ್ಲ. ಅದಕ್ಕೋಸ್ಕರ ನಾನೆಲ್ಲ ನೋಡಿ ಪೌಡರ್ ತೆಗೆದಿದ್ದೀನಿ. ಅಲೋವೆರಾ ಪೌಡರ್ ಕೇಳಿದ್ದೀರಾ, ಎಲ್ಲ ಜೆಲ್ ಸಿಗುತ್ತೆ. ಇದು ಅಲೋವೆರಾ ಪೌಡರು. ಇಲ್ಲಿ ಶಂಖಪುಷ್ಪ ಹೂವು, ಮತ್ತೆ ಇದು ಆವರಂ ಹೂವು ಅಂತಾರೆ, ತಂಗಡಿ ಹೂವು ಅಂತಾರೆ, ತಗಾಟೆ ಹೂವು ಅಂತಾರೆ. ಯಾಕೆಂದ್ರೆ ನಾನಾ ಕಡೆ ಕರೀತಾರೆ, ಇದನ್ನ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇದನ್ನ ತಂಗಡಿ ಹೂವು ಅಂತಾನು ಕರೀತಾರೆ. ಇವೆಲ್ಲ ಮತ್ತೆ ಇದು ಗುಲಾಬಿ ಹೂವಿಂದು ಪುಡಿ. ಇದನ್ನ ಪನ್ನೀರ್ ರೋಸ್ ಅಲ್ಲಿ ಮಾಡ್ತಾರೆ. ಇದನ್ನ ತಂದು ನಾನು ಒಣಗ್ಸಕ್ಕಾಗಿಲ್ಲ, ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ ತರಿಸಿದೀನಿ. ಇದು ಮತ್ತೆ ಆರೆಂಜ್ ಪೌಡರು, ಇದು ಬೇವಿನ ಪುಡಿ ಎಲ್ಲ ಹಾಕಿದ್ರೆ ಮಿಷಿನ್ ಅಲ್ಲಿ ಬೀಸ್ಕೊಡಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಪೌಡರ್ನೇ ತರಿಸಿದ್ದೀನಿ. ಇದು ಮಂಜಿಷ್ಟ ಎಲ್ಲ ಕೂಡ ನಾನು ಪೌಡರ್ ತರಿಸಿದ್ದೀನಿ. ಇದಕ್ಕೆ ಅಕ್ಕಿ ಹಾಕೊಂಡು ಬೀಸ್ಕೊಬಂದು ಮಿಕ್ಸ್ ಮಾಡಿ ತೋರಿಸ್ತೀನಿ. ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಮಿಕ್ಸ್ ಮಾಡ್ಕೊಂಡು ಬೀಸ್ಕೊಬರೋಣ. ಇದಕ್ಕೊಂದು ತಂಗಡಿ ಹೂವು ಮಿಕ್ಸ್ ಮಾಡ್ಕೊಬರೋಣ. ತಂಗಡಿ ಹೂವು ಪುಡಿ ತರಿಸಿಲ್ಲ, ಹೂವು ತರಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ತಂಗಡಿ ಹೂವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಟೀ ಮಾಡ್ಕೊಂಡೇ ಕುಡಿತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬೀಸಿದ್ರೆ ತಂಗಡಿ ಹೂವನ್ನು ಹಾಕೊಂಡು ಬೀಸ್ಕೊಡೋಣ. ನೋಡಿ, ಮಿಷಿನಿಂದ ಬೀಸ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ತರಿತರಿಯಾಗಿ, ಜಾಸ್ತಿ ನೈಸು ಇರಬಾರ್ದು, ತರಿತರಿನೂ ಇರಬಾರ್ದು, ಸ್ವಲ್ಪ ಮೀಡಿಯಂ ಆಗಿ ತರಿತರಿಯಾಗಿ ಬೀಸ್ಕೊಂಡು ಬನ್ನಿ. ಈಗ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ನೀಮ್ ಪೌಡರು, ನೋಡಿ ನೀಮ್ ಪೌಡ್ರು ಹಾಕ್ತಾ ಇದ್ದೀನಿ. ಇದು ರೋಸ್ ಪೌಡರ್ ಬೇಕು ಅಂದ್ರೆ ಮನೇಲೆ ತಂದು ಒಣಗಿಸ್ಕೊಂಡು ಹಾಕೊಳ್ಳಿ. ಅದಕ್ಕೆ ಯಾವ್ದು ಅಂದ್ರೆ ಬೇರೆ ಯಾವ್ದು ಹಾಕಂಗಿಲ್ಲ. ಪನ್ನೀರ್ ರೋಸ್ ಅಂತ ಸಿಗುತ್ತೆ, ಅದನ್ನ ಹಾಕೊಳ್ಳಿ. ನೋಡಿ, ಇದು ರೋಸ್ ಪೌಡರ್. ಇದು ನೋಡಿ ಆರೆಂಜ್ ಸಿಪ್ಪೆ ಬರುತ್ತಲ್ಲ, ಅದ್ರದ್ದು ಪೌಡರ್. ಅದನ್ನ ಮನೇಲೆ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು, ಆದ್ರೆ ನಿಮ್ಗೆ ಮಿಷಿನ್ ಅಲ್ಲಿ ಬೀಸ್ಕೊಡಲ್ಲ. ಅದಕ್ಕೋಸ್ಕರ ನೀವು ಆನ್ಲೈನ್ ಅಲ್ಲಿ ತರ ತರಿಸ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ನಿಮ್ಗೆ ಮಿಷಿನ್ಗಳಲ್ಲಿ ಇವೆಲ್ಲ ಬೀಸ್ಕೊಡಲ್ಲ, ನೀಮ್ ಪೌಡರ್ ಎಲ್ಲ ಬೀಸ್ಕೊಡಲ್ಲ. ಆರೆಂಜ್ ಸಿಪ್ಪೆ ಇಲ್ಲಿ ಎಲ್ಲ ಹಾಕ್ತಾ ಇರೋದಂತ ಎಲ್ಲ ತುಂಬಾ ಒಳ್ಳೆ ಇದ್ರದೇನೆ. ಅಕ್ಕಿ ಬೇಳೆ ಎಲ್ಲ ನಾವು ಊಟಕ್ಕೆ ಬಳಸ್ತೀವಲ್ವಾ, ಅದೆಲ್ಲ ಒಳ್ಳೆ ಪ್ರಾಡಕ್ಟ್ ಹಾಕಿ ಬಳಸ್ತಾ ಇರೋದು. ನೀಮ್ ಪೌಡರು ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ತುಂಬಾ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಪಿಗ್ಮೆಂಟೇಷನ್ ಇರ್ಬೋದು, ಮೊಡವೆ ಕಲೆಗಳು ಇರ್ಬೋದು, ಎಲ್ಲ ಹೋಗುತ್ತೆ. ಇದು ನೋಡಿ ಮಂಜಿಷ್ಟ, ಇದು ಕೆಂಪು ಕಲರ್ ಇರುತ್ತೆ. ನೋಡಿ ಮಂಜಿಷ್ಟ, ಇದು ಸ್ಕಿನ್ ಕೆಂಪಾಗುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಆಗಿರೋಂಥದ್ದು ಪೌಡರ್ ಹಾಕಿ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದು ಯಾವುದು, ಇದು ಶಂಖಪುಷ್ಪ ಹೂವು.
ಅದನ್ನ ಟೀ ಮಾಡ್ಕೊಂಡು ಕುಡಿತಾರೆ, ಗೊತ್ತಿದೆ ಟೀ ಮಾಡ್ಕೊಂಡು ಕುಡಿತಾರೆ ಅಂತ ಎಲ್ರಿಗೂ. ಅದನ್ನು ಹಾಕಿದ್ರೆ ಮುಖದ ಕಾಂತಿ ಹೆಚ್ಚುತ್ತೆ. ನೋಡಿ, ಇದು ಶಂಖಪುಷ್ಪದ ಹೂವು. ಮತ್ತೆ ಅಲೋವೆರಾ ಪೌಡರ್ ನೋಡಿ, ಅಲೋವೆರಾ ಪೌಡರ್ ಎಲ್ಲ ಜೆಲ್ ಇರುತ್ತೆ. ಪೌಡರ್ ಗೊತ್ತಿದೆಯೋ ಗೊತ್ತಿರೋದು ಗೊತ್ತಿಲ್ಲ. ಇದು ಅಲೋವೆರಾ ಪೌಡರ್. ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಎಲ್ಲ ಪ್ರಾಡಕ್ಟು ನೀವು ಯಾವುದನ್ನು ಹಾಕಿ ಡೈರೆಕ್ಟಾಗಿ ಬೀಸೋಕ್ಕಾಗಲ್ಲ, ಯಾಕೆಂದರೆ ಮಿಷಿನ್ಗಳಲ್ಲಿ ಬೀಸ್ಕೊಡಲ್ಲ. ಅದರಿಂದ ನೀವು ಪೌಡ್ರುಗಳು ತಂದು ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಅಲೋವೆರಾ ಪೌಡರ್. ಅಲೋವೆರಾ ಪೌಡರ್ ಎಲ್ಲರೂ ಮುಖ ಹಾಕೋತಾರೆ, ಗೊತ್ತಿದೆಯಲ್ವಾ. ಇದು ಒಣಗಿರೋಂಥದ್ದು. ಜ್ಯೇಷ್ಠ ಮಂಜಿಷ್ಠ, ಇದು ಜ್ಯೇಷ್ಠ ಮಧು. ಇದು ಮಂಜಿಷ್ಠ ಹಾಕಿದ್ದೀನಿ, ಇದು ಜ್ಯೇಷ್ಠ ಮಧು. ಓಪನ್ ಆಗ್ಬಿಡುತ್ತೆ. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನನಗೆ ಒಂದು 7-8 ಜನ ಆರ್ಡ್ರ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇಷ್ಟು ಮಾಡಿದ್ದೀನಿ. ನೀವು ಕಸ್ತೂರಿ ಅರಿಶಿನ ಬೇಕಾದ್ರೆ ಹಾಕೋಬೋದು, ಇಲ್ಲ ನಾನು ಹಾಕಲ್ಲ. ಕೆಲವ್ರಿಗೆ ಗುಳ್ಳೆಗಳು ಬರುತ್ತೆ, ಆಮೇಲೆ ಗಂಡು ಮಕ್ಳು ಯೂಸ್ ಮಾಡ್ತಾರೆ. ಗಂಡು ಮಕ್ಳು ಯೂಸ್ ಮಾಡೋದಾದ್ರೆ ಕಸ್ತೂರಿ ಅರಿಶಿನ ಬೇಡ. ಇದು ನೀವು ಮನೇಲಿ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ಅರ್ಧ ಸ್ಪೂನ್ ಹಾಕೊಂಡು ನೀವು ಮುಖ ತೊಳಿಬೋದು. ಇದರಲ್ಲಿ ಸೋಪು ಬದಲು ಈ ಕಡಲೆ ಹಿಟ್ಟಲ್ಲಿ ತೊಳೆದ್ರೆ ತುಂಬ ವೈಟ್ಗಾಗುತ್ತೆ, ಮತ್ತು ಕಲೆ ಹೋಗುತ್ತೆ, ಕಲೆ ಹೋಗುತ್ತೆ, ಮೊಡವೆ ಕಲೆ ಹೋಗುತ್ತೆ. ತುಂಬ ಸ್ಕಿನ್ ವೈಟ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಥರ ಹಾಕಿದ್ದೀನಿ, ಗಮ್ ಅಂತ ಇದೆ ಗುಲಾಬಿದ್ದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟೇ ನೀವು ಇಷ್ಟು ತಗೊಂಡು ಈ ಥರ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮುಖಕ್ಕೆ, ಸೋಪು ಬದಲು ಮುಖಕ್ಕೆ ಇದು ಹಾಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಸಂಜೆ ಇದನ್ನು ಹಾಕೊಂಡು ತೊಳ್ಕೊಳ್ಳಿ ಮುಖನ. ಒಂದು ಆಯಿಲ್ ತೋರಿಸ್ಕೊಡ್ತೀನಿ. ಆಯಿಲಲ್ಲಿ ಸಂಜೆ ಟೈಮು, ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಮುಖಕ್ಕೆ ಮಸಾಜ್ ಮಾಡ್ಕೊಂಡು ಹಚ್ಕೊಂಡು ಮಲ್ಕೊಳ್ಳಿ. ಇದನ್ನ ಫೇಸ್ ಪ್ಯಾಕ್ ಥರನೂ ಹಾಕೊಳ್ಳಿ, ಮುಖ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅದು ಆಪ್ಷನಲ್. ಹೇಳಿದ್ನಲ್ಲ ಕಸ್ತೂರಿ ಅರಿಶಿಣ, ಅದು ನಿಮಗೆ ಮನೇಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಟ್ಕೊಂಡು ಹಾಕೊಳ್ಳಿ. ಅದು ಅವ್ರವ್ರಿಗೆ ಸ್ಕಿನ್ಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅದು ನೋಡ್ಕೊಂಡು ನೀವು ಹಾಕೊಳ್ಳಿ. ಅದನ್ನ ನಾನು ಹಾಕಲ್ಲ, ನೀವು ಬೇಕು ಅಂದ್ರೆ ಹಾಕೊಳ್ಳಿ. ನಮ್ಮ ಮನೇಲಿ ಗಂಡು ಮಕ್ಕಳು ಯೂಸ್ ಮಾಡೋದ್ರಿಂದ ನಾನು ಹಾಕಲ್ಲ, ಅದಕ್ಕೋಸ್ಕರ ನೀವು ಬೇಕಾದ್ರೆ ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಆರೋಗ್ಯವಾಗಿರೋಂಥದ್ದೇ ಹಾಕಿರೋದು. ಅಕ್ಕಿ, ಬೇಳೆ, ಮಸೂರ್ ದಾಲು, ಗುಲಾಬಿ ಹೂದು, ಕಿತ್ಲೆನ್ ಸಿಪ್ಪೆ, ಅಲೋವೆರಾ ಪೌಡರು, ನೀಮ್ ಪೌಡರು ಎಲ್ಲ ಒಳ್ಳೇದೆ. 10-12 ಥರ ಐಟಮ್ ಹಾಕಿದ್ದೀನಿ ಇದಕ್ಕೆ. ಅದರಿಂದ ತುಂಬ ಚೆನ್ನಾಗಿರುತ್ತೆ. ನನಗೆ ಆರ್ಡ್ರ್ ಬಂದಿರೋದ್ರಿಂದ ಇಷ್ಟು ಮಾಡಿದ್ದೀನಿ. ನಿಮಗೂ ಬೇಕು ಅಂದರೆ ಇನ್ನೂ ಈ ಥರದ್ದು ಉಪಯುಕ್ತವಾದ ಮಾಹಿತಿಗಳನ್ನ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.